ಕಾಗವಾಡ ಕ್ಷೇತ್ರದಲ್ಲಿ 4 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರಾಜು ಕಾಗೆ ಚಾಲನೆ. ಕಾಗವಾಡ ಮತಕ್ಷೇತ್ರದ ಜುಗೂಳ, ಕುಸನಾಳ ಮುಳವಾಡ, ಉಗಾರ ಬುದ್ರಕ್, ಮೋಳೆ ಮತ್ತು ಕೃಷ್ಣಾ ಕಿತ್ತೂರ ಗ್ರಾಮಗಳಲ್ಲಿ ಸುಮಾರು 4 ಕೋಟಿಯ ರೈತರ ಜಮೀನುಗಳ ಪಾನದ ರಸ್ತೆ ಮತ್ತು ಗ್ರಾಮಗಳಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕರು ಹಾಗೂ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಚಾಲನೆ ನೀಡಿದರು. ಶನಿವಾರ ದಿನಾಂಕ 16 ರಂದು ಕಾಗವಾಡ ಮತಕ್ಷೇತ್ರದ ಜುಗೂಳ ಗ್ರಾಮದಲ್ಲಿ ಶಿರಗುಪ್ಪಿ ಕಾಗವಾಡ ರಸ್ತೆಯ ಕೂಡು ರಸ್ತೆಯ ಅಭಿವೃದ್ಧಿ, LWM ಚರಂಡಿ ನಿರ್ಮಾಣ, ಕುಸನಾಳ ಗ್ರಾಮದ ಉಗಾರ ಖುರ್ದ ಮುಖ್ಯ ರಸ್ತೆಯಿಂದ ಲಕ್ಷ್ಮೀ ದೇವಸ್ಥಾನದವರೆಗಿನ ರಸ್ತೆ, ಮೊಳವಾಡ ಕಾಗವಾಡ ಹಳೆ ರಸ್ತೆಯ ಅಭಿವೃದ್ಧಿ, ಉಗಾರ ಬುದ್ರಕ್ ಗ್ರಾಮದಲ್ಲಿ LWM ಚರಂಡಿ ನಿರ್ಮಾಣ, ಮೋಳೆ ಗ್ರಾಮದ ಐನಾಪುರ ನವಲಿಹಾಳ ರಸ್ತೆಯಿಂದ ಅಟಪಾಟಕರ ತೋಟದವರೆಗಿನ ರಸ್ತೆ ಅಭಿವೃದ್ಧಿ, ಮೋಳೆ ಗ್ರಾಮದಲ್ಲಿ LWM ಚರಂಡಿ ನಿರ್ಮಾಣ, ಕೃಷ್ಣಾ ಕಿತ್ತೂರ ಜಾಕವೇಲ್ ರಸ್ತೆ ಅಭಿವೃದ್ಧಿ ಹೀಗೆ ಒಟ್ಟು 4 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ 20 ಕೋಟಿ ವಿಶೇಷ ಅನುದಾನ ಮಂಜೂರುಗೊಳಿಸಿದ್ದು, ಅದರಲ್ಲಿ ಸುಮಾರು 4 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ತಾಕೀತು ಮಾಡಿದರು. ಈ ಸಮಯದಲ್ಲಿ ಪಂಚಾಯತ ರಾಜ ಇಲಾಖೆಯ ಎಇ ವೀರಣ್ಣವಾಲಿ, ಮುಖಂಡರಾದ ಅಣ್ಣಾಸಾಬ್ ಪಾಟೀಲ್, ಕಾಕಾಸಾಬ್ ಪಾಟೀಲ್, ಉಮೇಶ್ ಪಾಟೀಲ್, ಅನಿಲ್ ಕಡೋಲೆ, ಶೀತಲ್ ಪಾಟೀಲ್, ವಿಪುಲ್ ಪಾಟೀಲ್, ರಾಹುಲ್ ಶಹಾ, ರಾಜು ಮದನೆ, ರೂಪಾ ಕಾಂಬಳೆ, ವಿನೋದ್ ಕೋಳೇಕರ, ಸಿದ್ದಪ್ಪ ಕನ್ನಾಳ್ಳೆ, ವಿಶ್ವನಾಥ್ ಪಾಟೀಲ್, ಗುತ್ತಿಗೆದಾರರಾದ ನಿಖಿಲ್ ಪಾಟೀಲ್, ಅನಿಲ್ ಸತ್ತಿ, ಅಮಸಿದ್ದ ಮಂಗಳೂರಕರ್, ವಿಕಾಸ್ ಪಾಂಢರೆ, ಸಿದ್ಧಾರೂಢ್ ನೆಮಗೌಡ, ಶಿವಪುತ್ರ ನಾಯಿಕ್, ಎಸ್.ವಿ. ಗಾಡಿವಡ್ಡರ್, ಅಭಿಷೇಕ್ ಗುಡೋಡಗಿ, ಬಸವರಾಜ್ ಮಗದುಂ ಸೇರಿದಂತೆ ಅನೇಕ ಮುಖಂಡರು, ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೃಷ್ಣಾ, ಮಡವಾ ಮತ್ತು ಉಗಾರ ಬೆಂಕಿಯಲ್ಲಿ ಜನರುಗಳು ಕೃಷ್ಣಾ ಮತ್ತು ಮಡವಾ ಮತ್ತು ಚುಗುಳದಲ್ಲಿ ರಸ್ತೆ ನಿರ್ಮಾಣದ ಈ ಕಾಮಗಾರಿಯನ್ನು ಇವತ್ತು ದಿವಸ ಎಲ್ಲ ಕೂಡಿಸಿ ಒಂದು 4 ಕೋಟಿವರೆಗೂ ಇವತ್ತು ದಿವಸ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇನ್ನೂ ಹಳ್ಳಿಯಲ್ಲಿ ರಸ್ತೆಗಳ ಬೇಡಿಕೆಗಳು ಬಹಳಿರುವುದರಿಂದ ಹಂತ ಹಂತವಾಗಿ ಎಲ್ಲ ಕೋಟಪಟ್ಟಿಯ ರಸ್ತೆಯನ್ನು ಮುಂದಿನ ನಿರ್ಮಾಣಗಳನ್ನು ತಗೊಂಡು ಎಲ್ಲ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ.